ಇನ್ನು ಪ್ರೇಮ್ ಅವರು ಈ ವಿಚಾರದಲ್ಲಿ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು? ರಕ್ಷಿತಾ ಅವರೇನೋ ಹೇಳಿದ್ರು. ಪ್ರೇಮ್ ಅವರು ಸೇಮ್ ಅದೇ ರೀತಿ ಅದೇ ಧಾಟಿಯಲ್ಲೇನೆ ಮಾತನಾಡಿದ್ದಾರೆ. ಕನ್ನಡದಲ್ಲಿ ಸ್ಟಾರ್ ವಾರ್ ಅಂತ ಏನೂ ಇಲ್ಲ. ದರ್ಶನ್ ಸುದೀಪ್ ಇಬ್ಬರೂ ಕೂಡ ಚೆನ್ನಾಗಿದ್ದಾರೆ. ನಿರ್ದೇಶಕ ಜೋಗಿ ಪ್ರೇಮ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಗಲಾಟೆ ಮಾಡಿ ಬೆಂಕಿ ಹಚ್ಚೋ ಕೆಲಸ ಬೇಡ, ದರ್ಶನ್ ಟೈಮ್ ಈಗ ಸರಿ ಇಲ್ಲ ಅಂತ ಪ್ರೇಮ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಈಗ ಫ್ಯಾನ್ ವಾರ್ ಸ್ಟಾರ್ ವಾರ್ ಜೋರಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರೇಮ್ ಅವರಿದ್ದಾರೆ, ನಿರ್ದೇಶಕ ಪ್ರೇಮ್ ಅವರು. ಸೊ ಸುದೀಪ್ ಅವರು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಇದ್ರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡಿರೋದು ದಾವಣಗೆರೆಯಲ್ಲಿ. ಇದ್ರ ಬಗ್ಗೆ ಎಲ್ಲ ಏನಪ್ಪ ಸ್ಟಾರು ನನಗೆ ನಾನು ಸ್ಟೇಜ್ ಮೇಲೆ ಇದನ್ನು ನೋಡಿದೆ. ನಾನು ಅದನ್ನು ಅವ್ರು ಹೇಳಿದ ಪೈರಿಸಿ ಬಗ್ಗೆ ನಾಟ್ಲಿಕ್ಕೆ ಸ್ಟಾರ್ ವಾರ್ ಅಂತ ಏನಿಲ್ಲ. ಸ್ಟಾರ್ ವಾರ್ ಏನಕ್ಕೆ ಬರ್ತದೆ ಬ್ರದರ್? ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳು ಇಲ್ಲಿವೆ, ಎಲ್ಲ ನಮ್ಮ ಹೀರೋಗಳೇ ಎಲ್ಲ. ನಾವು ಸ್ಟಾರ್ ವಾರ್ಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾಲು ನಾವೇ ಎಳ್ಕೋಬಾರ್ದು ಅಂತ. ಎಳೆಯೋರು ಯಾರು ಅಂತಂದರೆ, ಯಾರೋ ಒಂದು 100 ಜನದಲ್ಲಿ ಒಂದು 10 ಜನ ಇರ್ತಾರೆ, ಅವ್ರು ಎಳೀತಾ ಇರ್ತಾರೆ. ಕಾಲೆಳೆಯೋರು ಇದ್ದೇ ಇರ್ತಾರೆ. 90 ಜನ ಅಂತೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ 10 ಜನಕ್ಕೆ ಯಾಕೆ ಬಾವು ಕೊಡ್ಬೇಕು ನಾವು? ಸೊ ಬಿಟ್ಟು ಹೋಗ್ತಾ ಇರಬೇಕು ಅಂಥದ್ರಲ್ಲಿ ಇಲ್ಲಿ ಸ್ಟಾರ್ ವಾರ್ ಅಂತ ಏನಿಲ್ಲ. ಅವರು ಡೈರೆಕ್ಟಾಗಿ ಪೈರಸಿ ಅಂತ ಒಂದು ಪದನ ಬಳಕೆ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅದು ಅವರು ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ, ಸಿದ್ಧ ಆಗಿದ್ದೀವಿ, ನಮ್ಮ ಮಾತಿ ಬದ್ಧ ಆಗಿದ್ದೀವಿ, ಒಂದು ಪಡೆ ಕಾಯ್ತಾ ಇದೆ ಅನ್ನೋ ಈ ಮಾತುಗಳು ಸಾಕಷ್ಟು ಚರ್ಚೆ. ಬಟ್ ಅದನ್ನು ನೀವು ಹೆಂಗೆ ಕನೆಕ್ಟ್ ಮಾಡ್ತೀರಾ ಸ್ಟಾರ್ ವಾರ್ ಅಂತ? ಈಗ ಅವ್ರ ಹೆಸರು ಯೂಸ್ ಮಾಡಲಿಲ್ಲ ಅಂದಮೇಲೆ ಅದನ್ನ ಹೆಂಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ? ಸಾಮಾನ್ಯವಾಗಿ ನಾವಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪಡೆ ಅಲ್ಲ ಗಜ ಪಡೆ ಅಂತ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇಲ್ಲ ಪಾಪ, ಯಾರು ಈಗ ಒಂದು ವಿಷಯ ತಿಳ್ಕೊಳ್ಳಿ, ಯಾವ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಯಾರಿಗೂ ಟಕ್ಕರ್ ಕೊಡ್ತಾ ಇಲ್ಲ. ಸೊ ಅವ್ರವ್ರು ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಹುಡುಗ, ಈಗ ನಾನು ಒಂದು 10 ಜನ ಸೇರ್ಕೊಂಡು ನಾನೇನೋ ಮಾಡಿದಾಗ ಹಂಗೆ ಎತ್ತಿಕ್ತಾ ಇದ್ದಾರೆ. ಬಿಟ್ಟರೆ ಅದು ಯಾವ ಸ್ಟಾರ್ ವಾರು ಇಲ್ಲ, ಯಾವ ಬದನೆಕಾಯಿ ಇಲ್ಲ ಗುರುವೆ. ಏನಕ್ಕೆ ಅಂದರೆ ಸಿನಿಮಾ ಇದು. ಇಲ್ಲಿ ನಿರ್ಮಾಪಕ ಯಾರಿಗೆ, ಒಬ್ಬ ನಿರ್ದೇಶಕನಿಗಾಗಲಿ ಕಲಾವಿದನಿಗಾಗಲಿ ನೋವಾಗಲ್ಲ, ತೊಂದರೆ ಆಗಲ್ಲ. ಇಲ್ಲಿ ತೊಂದರೆ ಆಗದೆ ಒಬ್ಬ ನಿರ್ಮಾಪಕನಿಗೆ. ಯಾಕಂದರೆ ಅವನು ಅನ್ನದಾತ ಅಂತೀವಲ್ವ ನಾವು, ನಿರ್ಮಾಪಕನಿಗೆ ತೊಂದರೆ ಆಗೋದು. ಸೊ ಅವನಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಬಿಟ್ಟರೆ ಇಲ್ಲಿ ಯಾವ ಸ್ಟಾರ್ ವಾರು ಇಲ್ಲ. ಈಗ ಸುದೀಪ್ ಅವರು ಈಗ ನನಗೆ ತುಂಬ ಹತ್ತಿರ ಸ್ವಾಮಿ. ಓಕೆ, ಸುದೀಪ್ ಅವರು ಆಗಲಿ ದರ್ಶನ್ ಅವರಾಗಲಿ ತುಂಬ ಫ್ಯಾಮಿಲಿ ನನಗೆ. ಓಕೆ, ನನ್ನ ತುಂಬ ಕ್ಲೋಸು ಫ್ಯಾಮಿಲಿ. ದರ್ಶನ್ ಅವರು ಜೊತೆ ನಾನು ಕೂತ್ಕೊಂಡಾಗ ನಾವೆಲ್ಲ ಕೂತ್ಕೊಂಡಾಗ ಊಟಕ್ಕೆ ಸೇರಿದಾಗ ಎಲ್ಲೋ ಸೇರಿದಾಗ, ಸೊ ಯಾವತ್ತೊಂದು ಸುದೀಪ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದಾಗ ಅದಿಲ್ವಲ್ಲ ಪಾಪ ಒಂದು ದಿವಸನೂ ಬುದ್ಧಿ ಚೆನ್ನಾಗಿ ಮಾಡಿ ಬುದ್ಧಿ, ಹಂಗೆ ಮಾಡಿ ಬುದ್ಧಿ, ಹಿಂಗೆ ಮಾಡಿ ಬುದ್ಧಿ, ಚೆನ್ನಾಗಿರಲಿ ಬುದ್ಧಿ, ಹಿಂಗೆ ಹೇಳ್ತಾರೆ. ಸುದೀಪ್ ಸರ್ ಅಷ್ಟೇ, ಏನಾದ್ರು ಹೇಳಿದಾಗ ಅವ್ರಿಗೆ ಹೌದಾ ಚಿನ್ನ, ಮಾಡಿ ಚಿನ್ನ ದಯವಿಟ್ಟು, ಆಫ್ಟರ್ ಲಾಂಗ್ ಟೈಮ್ ನೀನು ಇಬ್ಬರು ಸೇರ್ತಾ ಇರೋದು ತುಂಬ ದೊಡ್ಡ ಇದು ಚಿನ್ನ, ಮಾಡಿ ಚಿನ್ನ ಅಂತ ಈ ಥರ ಎನ್ಕರೇಜ್ ಮಾಡ್ತಾರೆ. ಬಿಟ್ಟರೆ ಒಬ್ರಿಗೊಬ್ರು ಯಾವತ್ತೂ ಇದಿಲ್ಲ. ಅವ್ರ ಪರ್ಸ್ನಲ್ ವಿಷಯ ಅವ್ರಿಗೆ ಬಿಟ್ಟಿದ್ದು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಇನ್ನರ್ ಫೀಲಿಂಗ್ಸಲ್ಲಿ, ಈಗ ನಾನು ನನ್ನ ಹೆಂಡ್ತಿಗೆ ಬೆಡ್ರೂಮಲ್ಲಿ ಎಲ್ಲ ಗಲಾಟೆ ಮಾಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಅದನ್ನು ತಗೊಂಡ್ಬಿಟ್ಟು ಮೀಡಿಯಾ ಮುಂದೆ ಹೇಳೋಕ್ಕಾಗತ್ತಾ ನಾನು? ಅಲ್ವಾ? ಸೊ ಹಂಗೆ ಇಲ್ಲ ಇದನ್ನು ಈ ಕಡೆ ಎತ್ತಿಡು ಒಂದು, ಅದಕ್ಕೆ ನನ್ನ ಹೆಂಡ್ತಿಗೆ ಬೈದೆ ಅಂತ ಹೇಳೋಕ್ಕಾಗತ್ತಾ? ಸೊ ಅದು ಇನ್ನರ್ ಫೀಲಿಂಗ್ಸ್ ಐ ಡೋಂಟ್ ನೋ. ಬಟ್ ನಾನು ಕಂಡಂಗೆ ನನ್ನ ಫ್ಯಾಮಿಲಿಯವರು ಅವ್ರೊಂಥರ ಜೋಡೆತ್ಗಳಿದ್ದಂಗೆ ಇಬ್ಬರೂ. ಓಕೆ, ಇಬ್ಬರು ಯಾವತ್ತೂ ನ್ಯೂಸೆನ್ಸೇ ಅಲ್ಲ. ಸೊ ನಾವು ಎಲ್ಲೋ ಮಧ್ಯೆ ಒಂದೊಂದು ಕಡೆ ಯಾವುದೋ ನ್ಯೂಸೆನ್ಸ್ಗಳು ಈ ಹುಡುಗರು ಹೇಳ್ತೀವಲ್ಲ, ಮಾಡೋ ಕೆಲಸಗಳನ್ನ ಇದನ್ನು ಕಾಲು ಎಳಿತಾವ್ರೆ ಅದು ಎಳಿತಾವ್ರೆ ಅಂತ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ವಾರು ಇಲ್ಲ, ಏನೂ ಇಲ್ಲ ಬ್ರದರ್. ಕನ್ನಡ ಸಿನಿಮಾ 45 ಬರ್ತಿದೆ, ಮಾರ್ಕ್ ಬರ್ತಿದೆ, ಡೆವಿಲ್ ಬಂದು ಹೋಗಿದೆ, ಡೆವಿಲ್ ಚೆನ್ನಾಗಿ ಹೋಗಿದೆ, ನೋಡ್ತಿದ್ದಾರೆ ಜನ. ಸೊ ವೆಲ್ ಗುಡ್. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ, ಸಿನಿಮಾ ನೋಡೋರು ಇಂಪಾರ್ಟೆಂಟ್ ಬ್ರದರ್. ಹೀರೋ ಆಗಲಿ ಬೇರೆ ಯಾರೇ ಆಗಲಿ, ಒಬ್ಬ ಡೈರೆಕ್ಟರ್ಲಿ ಅಲ್ಲ, ಸಿನಿಮಾ ಮಾಡೋದು ಯಾರಿಗೋಸ್ಕರ? ಸೊ ಆಡಿಯನ್ಸ್ಗೋಸ್ಕರ. ಅವ್ನು ಗೆಲ್ಲಬೇಕು ಫಸ್ಟ್. ಅವನು ಗೆದ್ದು ನಿಂತ್ಕೊಂಡು ನೋಡಿ ಸೂಪರ್ ಮಚ ಅಂತಂದ್ರೆ ಸಾಕು, ಎಲ್ಲ ಗೆದ್ದಂಗೆ. ಇಲ್ಲಿ ನಾವು ಅದಕ್ಕೆ ಮುಂಚೆ ಏನೋ ಗೆದ್ವಿ ಹಂಗೆ ಹಿಂಗೆ ಸ್ಟಾರ್ ವಾರ್ ಏನೂ ಇಲ್ಲ. ಸಿನಿಮಾ ಫೈನಲಿ ಒಂದು ಸಿನಿಮಾ ಮಗನೇ. ಅದು ಅವರು ಸುದೀಪ್ ಅವ್ರು ಮಾತಾಡಿದ ಮಾತು ಇಷ್ಟು ವೈರಲ್ ಆಗ್ತಿದ್ದಂಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಮಾತಾಡ್ತಾರೆ. ಅದು ಎಲ್ಲ ಕೂಡ ಫ್ಯಾನ್ಗಳು ಅದನ್ನು ವೈರಲ್ ಮಾಡ್ತಾರೆ. ಸುದೀಪ್ ಅವರಿಗೆ ಟಕ್ಕರ್ ಕೊಟ್ಟರು ವಿಜಯಲಕ್ಷ್ಮಿ ಅಂತ. ಸೊ ಇದನ್ನೇ ವಿಜಯಮ್ಮ ಈಗ ಏನು ಗೊತ್ತಾ, ಒಂದು ಫ್ಯಾಮಿಲಿಲಿ ನಾವೆಲ್ಲೋ ಒಂದು ಕಡೆ ಒಂದು ವಾರ ಹೋದ್ರೇ ಫೀಲ್ ಮಾಡ್ಕೊತೀವಲ್ವ, ಗಂಡ ಹೆಂಡ್ತಿ ಆಗಲಿ, ಹೆಂಡ್ತಿ ಗಂಡ ಆಗಲಿ, ಮಕ್ಕಳಾಗಲಿ. ಅದರಲ್ಲಿ ಅವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಬ್ರದರ್. ಓಕೆ, ಅವ್ರು ಯಾವ ದೃಷ್ಟಿಲಿ ಮಾತಾಡೋದು ನನಗೆ ಬೇಕಾಗಿಲ್ಲ, ನನಗೆ ಗೊತ್ತಿಲ್ಲ ಅದು. ಬಟ್ ಸುದೀಪ್ ಅವ್ರು ಯಾವತ್ತೂ ಆ ದೃಷ್ಟಿಲಿ ಮಾತಾಡಿಲ್ಲ. ಸೊ ವಿಜಯಮ್ಮನ ಅಷ್ಟೇ ಪಾಪ, ಅವ್ರ ತೊಂದರೆ, ಅವ್ರ ಎಮೋಷನ್ಸು ಒಳಗಡೆ ಇದ್ದಾರೆ ದರ್ಶನ್. ಸೊ ಏನೋ ನಸೀಬು ಹಣೆ ಬರೋನು. ಸೊ ಅದು ಗೊತ್ತಿಲ್ಲ ನಮಗೆ. ನಾನು ಆವಾಗಲೇ ಹೇಳ್ದಂಗೆ ಸೂರ್ಯ ಮುಳುಗ್ತಾನೆ ಮತ್ತು ಹುಟ್ತಾನೆ ಯಾವತ್ತಿದ್ರು ಖಂಡಿತವಾಗ್ಲೂ. ಸೊ ಎನಿವೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಅಷ್ಟೇ. ಇಬ್ಬರನ್ನ ಕಂಡಂಗೆ ನೀವು ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸಿಲ್ಲ ಅಂತ ಹೇಳ್ತೀರಾ? ಬ್ರದರ್, ವೈಮನಸ್ಸು ಕಟ್ಕೊಂಡು ಏನು ಮಾಡಬೇಕು ನೀವು? ಈಗ ವೈಮನಸ್ಸು ಏನಕ್ಕೆ?
ನಿಮ್ಮ ಆಸ್ತಿ ಅವ್ರ ಆಸ್ತಿ ಇವ್ರು ತೊಗೊಂಡು ಹೋಗ್ತಾರೆ, ಇವ್ರ ಆಸ್ತಿ ಅವ್ರು ತೊಗೊಂಡು ಹೋಗ್ತಾರೋ ಇಲ್ಲ. ನಾವು ಸಣ್ಣ ಪುಟ್ಟ ಗಲಾಟೆಗಳು, ಸಣ್ಣ ಪುಟ್ಟ ಮಾಮೂಲಿಗಳು ಮಾಡೇ ಮಾಡ್ತೀವಿ. ಈಗ ನಾನು ನಿನಗೆ ಹೋಯ್ತಾ ಹೋಗ ಅಂತೀವಿ, ನೀನು ಅದಕ್ಕೆ ಬೇಜಾರು ಮಾಡ್ಕೊಬಿಟ್ರೆ ಬಿಡ್ರೆ ಅವ್ನು ಹಂಗೇನೆ ಅಂತ್ಯ ಇಲ್ವಾ ನಿನ್ನ ಮಗನೇ. ಈಗ ಅಂಬರೀಷಣ್ಣ ಕೆಲವು ವರ್ಡ್ಸ್ಗಳನ್ನ ಯೂಸ್ ಮಾಡೋರು, ಕೆಲವು ಯಾ ಬೋಳಿ ಮಗ ಭಾಳ ಬೋಳಿ ಮಗನೇ ಸುಳೆ ಮಗನೇ ಅಂತನೋರು. ಅದನ್ನೆಲ್ಲ ನಾವು ಬೋಳಿ ಮಗ ಸುಳೆ ಮಗ ನಮ್ಗೆ ಹಿಂಗಂತಾರೆ ಅದೊಂದು ಪ್ರೀತಿ ಇತ್ತು, ಅದೊಂದು ಇದಿತ್ತು. ಸೊ ಕೆಲವು ನಾವು ಪದಗಳನ್ನಾಗಲಿ ಕೆಲವು ಇದನ್ನಾಗಲಿ ಸೊ ಎಲ್ಲ ಅವ್ರವ್ರ ಇಷ್ಟ, ಅವ್ರವ್ರ ಪರ್ಸ್ನಲ್ ವಿಷಯಗಳು ಮಾತಾಡ್ಕೊಂಡಿರ್ಬೋದು. ಸೊ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ಇಬ್ಬರು ದ್ವೇಷ ಮಾಡೋದಾಗಲಿ, ಇಬ್ಬರು ಹಾಳು ಮಾಡೋದಾಗಲಿ ಆ ಥರದ ವ್ಯಕ್ತಿಗಳು ಅಲ್ಲ ಇಬ್ಬರೂ. ಸುದೀಪ್ ಅವರಾಗಲಿ, ದರ್ಶನ್ ಅವರಾಗಲಿ ಆ ಥರ ವ್ಯಕ್ತಿತ್ವನೂ ಅಲ್ಲ ಅವರಿಬ್ಬರದು. ಸರ್, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿದೆಯಾ? ನೀವೇ ಒಂದು ಮಾತು ಹೇಳಿದ್ರಿ, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ. ಕಾಲು ಎಳಿತಾರೆ ಅಂತ ಹೆಂಗೆ ಅಂತಂದರೆ, ಈಗ ನಮ್ಮಲ್ಲಿ ಏನೋ ಒಂದು ಸಿನಿಮಾಗಳು ಮಾಡ್ತೀವಿ, ಯಾರೋ ಒಬ್ರಂತೂ ಇದ್ದೇ ಇರ್ತಾರೆ ಬ್ರದರ್. ಪುರಾಣಗಳಿಂದನೂ ತಂದಿದ್ದೀರಾ, ನೋಡಿದ್ದೀರಾ, ಓದಿದ್ದೀರಾ, ತಿಳಿದಿದ್ದೀರಾ. ಪುರಾಣಗಳಿಂದ ತಗೊಬಂದ್ರೂ ಯಾರೋ ಒಬ್ಬ ಇರ್ತಾನೆ ಉಳಿ ಇಂಡಕ್ಕೆ ಗೊತ್ತಿರ್ತದೆ ನಿಮಗೆ, ಐ ಥಿಂಕ್ ಸೊ. ಸೊ ಅಂಥವ್ರಿಗೆ ಭಾವ ಕೊಡಬೇಡಿ ಅಂತ, ಅಂಥವ್ರಿಗೆ ದಯವಿಟ್ಟು ಭಾವ ಕೊಡಬೇಡಿ, ಅಂಥವ್ರಿಗೆ ಎಂಕರೇಜ್ ಮಾಡಬೇಡಿ. ಯಾಕೆಂದರೆ ನಾವು ಬದುಕಿ ಇಲ್ಲಿವರೆಗೂ ಸಿನಿಮಾಗಳನ್ನ ತೆಗೆದು ತೋರಿಸಿ ಇಷ್ಟು ಇದು ಮಾಡ್ಕೊಂಡು ತೋರಿಸೋದೇ ಜನಗಳಿಗೋಸ್ಕರ, ಆಡಿಯನ್ಸ್ಗೋಸ್ಕರ, ಅವ್ರು ಖುಷಿ ಬಿಡಿಸೋಕ್ಕೋಸ್ಕರ. ಸೊ ಅಂಥದ್ರಲ್ಲಿ ಅವ್ರು ಯಾವತ್ತೂ ಜನ ಪ್ರೀತಿಯಿಂದ ಫ್ಯಾನ್ಸ್ಗಳಾಗಲಿ, ಸಿನಿಮಾ ನೋಡೋರಾಗಲಿ, ಕನ್ನಡ ಪ್ರೀತಿ ಮಾಡೋರಾಗಲಿ ಯಾವತ್ತೂ ಮೋಸ ಮಾಡಲ್ಲ. ಒಳ್ಳೆ ಸಿನಿಮಾಕ್ಕೆ ಖಂಡಿತವಾಗ್ಲೂ ಮನೆ ಬಾಗಿಲಿಗೆ ಬಂದು ಸಿನಿಮಾ ನೋಡ್ತಾರೆ. ಒಂದೇ ಮಾತಲ್ಲೇ ಇದಕ್ಕೆ ತೆರೆ ಎಳಿಬೇಕಂದ್ರೆ ಈಗ ನಡೀತಾ ಇರ್ತಕ್ಕಂಥ ಇದಕ್ಕೆ ಈ ಒಂದೇ ಮಾತಲ್ಲಿ ತೆರೆ ಎಳಿಬೇಕಂದ್ರೆ ಏನಂತ ಹೇಳ್ತಾರೆ? ಒಂದೇ ಮಾತಲ್ಲಿ ತೆರೆ ಎಳಿಬೇಕು ಅಂತಂದರೆ ಇಲ್ಲಿ ಯಾರು ದೊಡ್ಡವರಲ್ಲ, ಸಿನಿಮಾ ದೊಡ್ಡದು, ನಿರ್ಮಾಪಕ ದೊಡ್ಡವನು ಅಂತ ಹೇಳ್ತೀನಿ. ಇದಿಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಯಲಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.